ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋನು ಅಧಿಕ ಮಾಸದ ದಾನಕ್ಕೆ ಸಂಬಂಧಪಟ್ಟಿರುವಂಥ ವಿಡಿಯೋನ ಅಪ್ಲೋಡ್ ಮಾಡ್ಲಿಕ್ಕತ್ತೀವಿ. ಅಧಿಕ ಮಾಸದೊಳಗೆ ಪ್ರತಿಯೊಬ್ಬರೂ ದಾನ ಕೊಡಲೇಬೇಕು. ಮಹಿಳೆಯರಾಗಿರ್ಬೋದು, ಪುರುಷರಾಗಿರ್ಬೋದು, ಪ್ರತಿಯೊಬ್ಬರು ಕೊಟ್ಟೇ ಕೊಡ್ತಾರೆ. ಲಾಸ್ಟ್ ವಿಡಿಯೋದೊಳಗೆ ನಾ ತೋರಿಸಿದ್ದೆ, ನಾನು ಅಪೂಪದಾನವನ್ನು ನನ್ನ ತವ್ರ ಮನೆಗೆ ಕೊಟ್ಟೆ. ಆ ವಿಡಿಯೋನ ನೀವೆಲ್ಲ ನೋಡಿದ್ರಿ, ಇಷ್ಟಪಟ್ರಿ. ಥ್ಯಾಂಕ್ ಯು ಸೋ ಮಚ್. ಇನ್ನು ನಮ್ಮ ಮನೆಯವ್ರದ್ದು ಅಧಿಕ ಮಾಸದ ಬಾಗಣ ಪೆಂಡಿಂಗ್ ಉಳಿದಿತ್ತು. ಹಾಗಾಗಿ ಇವತ್ತು ಹೆಂಗೋ ಸಂಡೇ ಅದ ಅಂಥೇಳಿ ಇವತ್ತು ಆ ದಾನವನ್ನು ಕೊಟ್ಟರು. ಅಧಿಕ ಮಾಸದೊಳಗೆ ಅಪೂಪದಾನಕ್ಕೆ ಎಷ್ಟು ಮಹತ್ವ ಅದನೋ ಅದೇ ಥರ ಹಣ್ಣುಗಳ ದಾನಕ್ಕೂ ಅಷ್ಟೇ ಮಹತ್ವ ಅದ. ಹಾಗಾಗಿ ನಾನು ಅಪೂಪದಾನ ಕೊಟ್ಟೆ ಮತ್ತು ನಮ್ಮ ಮನೆಯವರು ಹಣ್ಣುಗಳನ್ನು ತೊಗೊಂಡು ಬಂದು ಕೊಟ್ಟರು. ದಾನ ಕೊಡೋದು ಎಷ್ಟು ಮುಖ್ಯನೋ ಅದೇ ಥರ ಯಾರಿಗೆ ದಾನ ಕೊಡ್ತೀವಿ ಅನ್ನೋದು ಅಷ್ಟೇ ಮಹತ್ವ. ಯಾಕಂದ್ರೆ ಸಾಮಾನ್ಯವಾಗಿ ದೊಡ್ಡವ್ರು ಹೇಳ್ತಾರೆ, ಈ ಥರ ದಾನಗಳನ್ನು ಅಂದರೆ ಹಣ್ಣುಗಳಾಗಿರ್ಬೋದು, ಏನಾದರೂ ತಿಂಡಿ ತಿನಿಸುಗಳು ಈ ಥರ ದಾನ ಕೊಡಬೇಕಾದ್ರೆ ಮಕ್ಕಳಿರೋ ಮನೆಗೆ ಕೊಟ್ಟರೆ ಭಾಳ ಚಲೋ ಅಂತೇಳಿ ಹೇಳ್ತಾರೆ. ಯಾಕಂದ್ರೆ ಮಕ್ಕಳು ಇದ್ದರು ಅಂದ್ರೆ ಮನೆಯೊಳಗೆ ಹಣ್ಣುಗಳನ್ನು ಇಷ್ಟಪಡ್ತಾರೆ, ಅದೇ ಥರ ತಿಂಡಿ ತಿನಿಸುಗಳನ್ನು ಇಷ್ಟಪಡ್ತಾರೆ. ಹೀಗಾಗಿ ನಾವು ದಾನವಾಗಿ ಕೊಟ್ಟಿದ್ದಂಥ ಹಣ್ಣುಗಳಾಗಿರ್ಬೋದು, ತಿನಿಸುಗಳಾಗಿರ್ಬೋದು, ಅವುಗಳನ್ನೆಲ್ಲ ಖುಷಿಯಿಂದ ತಿಂತಾರೆ. ಹಾಗಾಗಿ ಅವ್ರ ಮಕ್ಕಳು ಖುಷಿಯಿಂದ ತಿಂದ್ರೆ ನಮಗೂ ಪುಣ್ಯ ನೋಡ್ರಿ. ಈಗ ಹೆಂಗೂ ಮಾವಿನ ಹಣ್ಣಿನ ಸೀಸನ್ ಅದ. ಹಾಗಾಗಿ ಸೀಸನದ ಹಣ್ಣು ಅಂಥೇಳಿ ಮಾವಿನ ಹಣ್ಣನ್ನು ತೊಗೊಂಡು ಬಂದಿದ್ವಿ. ದಾನ ಕೊಡಬೇಕಾದ್ರೂ ಚಲೋ ಹಣ್ಣು, ಸಿಹಿ ಇರುವಂಥ ಹಣ್ಣುಗಳನ್ನು ನೋಡಿ ತೊಗೊಂಡು ಬರಬೇಕು. 35 ಹಣ್ಣುಗಳನ್ನು ತೊಗೊಂಡು ಬಂದಿದ್ವಿ. ಅದರೊಳಗೆ 33 ಬಾಗಣಕ್ಕಂತಿಟ್ರೆ ಇನ್ನೆರಡು ನಮ್ಮ ಮನೆಯೊಳಗೆ ದೇವ್ರ ಮುಂದಿಟ್ಟು ಸಂಕಲ್ಪ ಮಾಡಲಿಕ್ಕೆ ಉಪಯೋಗಿಸ್ಕೋತಾರೆ. ಸಂಕಲ್ಪ ಎಲ್ಲ ಆದಮೇಲೆ ದೇವ್ರ ನೈವೇದ್ಯಕ್ಕಂಥೇಳಿ ಆ 2 ಹಣ್ಣುಗಳನ್ನು ಉಪಯೋಗಿಸ್ಕೊಳ್ತಾರೆ. ಆ 2 ಹಣ್ಣುಗಳನ್ನು ನಾವು ಮನೆಯವರ ತಿನ್ನಬೇಕು. ಇನ್ನು ಹಣ್ಣುಗಳನ್ನು ಹಾಕಿ ಕೊಡಲಿಕ್ಕೆ ತಟ್ಟೆ ತೊಗೊಂಬರಬೇಕು. ಯೋಗ್ಯತೆ ಇರೋರು ಬೆಳ್ಳಿಯೊಳಗೆ ಕೊಡ್ತಾರೆ. ನಮಗೆ ಇದೆ ಅಂಥೇಳಿ ನಾ ತಾಮ್ರದ ತಟ್ಟಿನೇ ತೊಗೊಂಡು ಬಂದಿದ್ದೆ. ಆಮೇಲೆ ಈ ಅಧಿಕದೊಳಗೆ ನಾವಿಬ್ಬರು ಗಂಡ ಹೆಂಡತಿ ಏನು ಅಂದ್ಕೊಂಡಿದ್ವಿ ಅಂದ್ರೆ ಮಿನಿಮಮ್ ಒಂದು 5 ಆದ್ರೂ ದಂಪತ್ತು ಕೊಡೋಣ ಅಂಥೇಳಿ ಅಂದ್ಕೊಂಡಿದ್ವಿ. ಹಾಗಾಗಿ ಸೀರೆ ಮತ್ತು ಧೋತ್ರನೂ ಸಂಕಲ್ಪಕ್ಕೆ ಇಟ್ಟಿದ್ವಿ. ತಂದಿರುವಂಥ ತಟ್ಟಿ ಒಳಗೆ ಹಣ್ಣುಗಳನ್ನೆಲ್ಲ ಜೋಡಿಸಿ ಅದ್ರ ಮೇಲೆ ದಕ್ಷಿಣೆ ಇಟ್ಟು ಸಂಕಲ್ಪ ಮಾಡಿದರು ದೇವ್ರ ಮುಂದೆ ಕೂತ್ಕೊಂಡು. ಮನೆಯೊಳಗೆ ಸಂಕಲ್ಪ ಎಲ್ಲ ಆದಮೇಲೆ ಈ ದಾನವನ್ನು ಯಾರಿಗೆ ಕೊಡಬೇಕು ಅಂದಾಗ ನಮ್ಮ ಮನೆಯವ್ರ ಸೋದರ ಮಾವನ ಮಗಳು ಮತ್ತು ಅಳಿಯ ಈ ದೇವರೊಳಗೆ ಇರ್ತಾರೆ. ಹಾಗಾಗಿ ಅವ್ರಿಗೆ ಕೊಡೋಣ ಅಂಥೇಳಿ ಅವ್ರ ಮನೆಗೆ ಹೋಗಿ ಕೊಟ್ಟು ಬಂದ್ವಿ. ನಾವು ಅವರಿಗೆ ನಿಮ್ಮ ಮನೆಗೆ ಬಂದು ದಾನ ಕೊಡ್ತೀವಿ ಅಂತೇಳಿ ಹೇಳಿದಾಗ ಹೆಂಗೂ ಇವತ್ತು ಸುಬ್ರಹ್ಮಣ್ಯ ಮಠದ ಸ್ವಾಮಿಗಳು ಹೊಸೂರಿನ ಮಧ್ವ ಸಂಘಕ್ಕೆ ಬಂದಿದ್ರಂತ. ಹಾಗಾಗಿ ನಮಗೆ ಹೇಳಿದರು. ಅದಕ್ಕೆ ನಾವೇನು ಅಂದ್ಕೊಂಡ್ವಿ, ದಾನ ಕೊಟ್ಟಂಗೂ ಆಗ್ತದೆ, ಅದೇ ಥರ ಸ್ವಾಮಿಗಳ ದರ್ಶನ ಪೂಜಾ ಎಲ್ಲ ನೋಡ್ದಂಗೆ ಆಗ್ತದೆ ಅಂಥೇಳಿ ಮುಂಜಾನೆ ಜಲ್ದಿನ ಹೋಗಿದ್ವಿ ನೋಡ್ರಿ. ಇವತ್ತು ಅಲ್ಲೇ ಮೆಟ್ಲೋತ್ಸವ, ಆಮೇಲೆ ಪೂಜಾ, ಭಾಳಷ್ಟು ಪ್ರೋಗ್ರಾಮ್ಗಳೆಲ್ಲ ಇದ್ವು. ನಾವು ಜಲ್ದಿನ ಹೋಗಿದ್ವಿ. ಅದೇ ಥರ ನಮ್ಮ ಮನೆಯವರ ಕಸಿನ್ನು ಅವರೂ ಜಲ್ದಿನ ಬಂದಿದ್ದರು. ಇನ್ನೂ ಸ್ವಾಮಿಗಳು ಬರೋದು ಸ್ವಲ್ಪ ಲೇಟ್ ಇತ್ತು. ಹಾಗಾಗಿ ಅಷ್ಟರೊಳಗನ ಅಲ್ಲೊಂದು ಕೃಷ್ಣನ ಗುಡಿ ಇತ್ತು. ಇನ್ನೂ ಕೃಷ್ಣನ ಗುಡಿ ತೆಗೆದಿರಲಿಲ್ಲ, ಮತ್ತಿನ್ನು ಲೇಟ್ ಆಗ್ತದೆ ಅಂಥೇಳಿ ಆ ಕೃಷ್ಣನ ಸನ್ನಿಧಾನದೊಳಗನ ಬಾಗಣ ಎಲ್ಲ ಹಾಕಿ ಅವ್ರಿಗೆ ನಾವು ದಾನ ಕೊಟ್ವಿ. ಅವರಿಬ್ಬರಿಗೂ ದಾನ ಕೊಟ್ಟಿದ್ದಂತೂ ನನಗೆ ಪರ್ಸ್ನಲಿ ಭಾಳ ಖುಷಿ ಅನ್ನಿಸ್ತು. ನಾವು ತೊಗೊಂಡು ಹೋಗಿರುವಂಥ ಹಣ್ಣು, ಸೀರೆ, ಧೋತ್ರ ಎಲ್ಲ ಅವ್ರನ್ನ ಕೂಡಿಸಿ ಕುಂಕುಮ ಹಚ್ಚಿ ಕೃಷ್ಣನ ಸನ್ನಿಧಾನ, ಅದೇ ಥರ ಬೆಟ್ಟದ ಮೇಲೆ ವೆಂಕಟರಮಣನ ಸನ್ನಿಧಾನ ಎಲ್ಲ ಅಂಥೇಳಿ ದಂಪತಿ ಕೊಟ್ವಿ. ನಾವು ದಾನ ಕೊಡೋದೆಲ್ಲ ಆದಮೇಲೆ ಸ್ವಾಮಿಗಳು ಬಂದರು. ಆಮೇಲೆ ಮೆಟ್ಲೋತ್ಸವ ಇತ್ತು. ಆಮೇಲೆ ನರಸಿಂಹದೇವ್ರ ಪೂಜಾ ಅದೆಲ್ಲ ಹೆಂಗಾಯಿತು ಅನ್ನೋದನ್ನು ಡೀಟೇಲ್ ವಿಡಿಯೋ ಮಾಡೀವಿ. ಅದನ್ನು ನೆಕ್ಸ್ಟ್ ವಿಡಿಯೋದೊಳಗೆ ಅಪ್ಲೋಡ್ ಮಾಡ್ತೀವಿ. ಅಧಿಕ ಮಾಸದೊಳಗೆ ಕೊಡೋರು 33 ಬಾಗಣ, 33 ದಂಪತ್ತು ಹೀಗೆಲ್ಲ ಕೊಡ್ತಾರೆ. ಅಟ್ಲೀಸ್ಟ್ ನಾವು ಒಂದು 5 ಆದರೂ ಕೊಡೋಣ ಅಂಥೇಳಿ ಸಂಕಲ್ಪ ಮಾಡ್ಕೊಂಡಿದ್ವಿ. ಅದೇ ಥರ ದೇವರು ಅದನ್ನು ಈಡೇರಿಸ್ಕೊಂಡ. ಹೇಗಿತ್ತು ಇವತ್ತಿನ ಈ ಒಂದು ಶಾರ್ಟ್ ವಿಡಿಯೋ? ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿರಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸಿಗೂ ಈ ವಿಡಿಯೋನ ಶೇರ್ ಮಾಡಿರಿ. ಮುಖ್ಯವಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸನ್ನು ನೋಡಿರಿ. ಅಂದರೆ ನಾವು ನೆಕ್ಸ್ಟ್ ಹಾಕುವಂಥ ವಿಡಿಯೋದ ನೋಟಿಫಿಕೇಷನ್ನು ನಿಮಗೆ ಬರ್ತವೆ.
ಮತ್ತು ಮುಂದಿನ ವಿಡಿಯೋ ಜೊತೆ ಬರ್ತೀವಿ. ಅಲ್ಲಿ ತನಕ ಥ್ಯಾಂಕ್ ಯು.